ಬೆಟ್ಟಗಳು, ಎತ್ತರದ ಮರಗಳು ಮತ್ತು ಸಿಹಿಯಾಗಿ ಆಡುವ ಪಕ್ಷಿಗಳಿಂದ ತುಂಬಿದ ಒಂದು ಸುಂದರ ಕಾಡು ಇತ್ತು. ಆ ಕಾಡಿನಲ್ಲಿ ಮಿಟ್ಟು ಎಂಬ ಒಂದು ಚಿಕ್ಕ ಗಿಳಿ ವಾಸಿಸುತ್ತಿತ್ತು. ಮಿಟ್ಟು ಸಾಮಾನ್ಯ ಗಿಳಿಯಲ್ಲ, ಅದು ತುಂಬ ಮಾತನಾಡುತ್ತಿತ್ತು, ಹಾಡುತ್ತಿತ್ತು ಮತ್ತು ಎಲ್ಲರಿಗೂ ಸಹಾಯ ಮಾಡುತ್ತಿತ್ತು. ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯ ಆಗುವ ಮುಂಚೆಯೇ ಮಿಟ್ಟು ಎದ್ದು ಮರದ ಅತ್ಯುನ್ನತ ಕೊಂಬೆಯ ಮೇಲೆ ಕುಳಿತು ಹಾಡುತ್ತಿತ್ತು. ಛೀ ಛೀ ಛೀ. ಅದರ ಧ್ವನಿ ಕೇಳುತ್ತಿದ್ದಂತೆಯೇ ಕಾಡಿನ ಪ್ರಾಣಿಗಳು ಎಚ್ಚರಗೊಳ್ಳುತ್ತಿದ್ದರು. ಬೆಳಗ್ಗೆ ಆಯಿತು. ಮಿಟ್ಟಿನ ಹಾಡು ಶುರುವಾಯಿತು. ಇವತ್ತು ಕೂಡ ಒಳ್ಳೆಯ ದಿನ. ಮಿಟ್ಟುವಿಗೆ ತುಂಬ ಸ್ನೇಹಿತರು ಇದ್ದರು. ಮೊಲ, ಅಳಿಲು, ಕೋತೆ, ಜಿಂಕೆ ಮತ್ತು ಗುಬ್ಬಚ್ಚಿ ಎಲ್ಲರೂ ಅದನ್ನು ಇಷ್ಟಪಡುತ್ತಿದ್ದರು. ಏಕೆಂದರೆ ಮಿಟ್ಟು ಯಾವಾಗಲೂ ಖುಷಿಯಾಗಿರುತ್ತಿತ್ತು. ಒಂದು ದಿನ ಅಳಿಲು ಮರದಿಂದ ಕೆಳಗೆ ಬಿದ್ದಿತು. ಅಯ್ಯೋ, ನಿನಗೆ ಏನೂ ಆಗಿಲ್ಲ, ನಿಧಾನವಾಗಿ ಎದ್ದು. ಧನ್ಯವಾದ ಸ್ನೇಹಿತ. ಒಂದು ದಿನ ಬೆಳಗ್ಗೆ ಕೆಲವು ಜನರು ಕಾಡಿನ ಹತ್ತಿರ ಪ್ರವಾಸಕ್ಕೆ ಬಂದರು. ಅವರು ಫೋಟೋ ತೆಗೆದುಕೊಂಡರು, ಆಟವಾಡಿದರು, ಹಾಡಿದರು ಮತ್ತು ಮೊಬೈಲ್ನಲ್ಲಿ ವಿಡಿಯೋ ನೋಡಿದರು. ಮಿಟ್ಟು ದೂರದಿಂದ ಅವರನ್ನು ಗಮನಿಸುತ್ತಿತ್ತು. ಅವರು ಯಾವ ಮಾಯಾವಸ್ತು ನೋಡುತ್ತಿದ್ದಾರೆ? ಅದಕ್ಕೆ ತುಂಬ ಕುತೂಹಲ ಉಂಟಾಯಿತು. ಸಂಜೆ ಆಗುತ್ತಿದ್ದಂತೆ ಎಲ್ಲರೂ ಮನೆಗೆ ಹೋದರು. ಆದರೆ ಒಬ್ಬ ಹುಡುಗ ತನ್ನ ಮೊಬೈಲ್ನನ್ನು ಮರದ ಕೆಳಗೆ ಮರೆತು ಹೋದ. ಮರುದಿನ ಬೆಳಗ್ಗೆ ಮಿಟ್ಟು ಅಲ್ಲಿಗೆ ಬಂದಿತು. ಅದಕ್ಕೆ ನೆಲದಲ್ಲಿ ಒಂದು ಹೊಳೆಯುವ ವಸ್ತು ಕಾಣಿಸಿತು. ಇದು ಏನಿರಬಹುದು? ಅದು ಹತ್ತಿರ ಹೋಗಿ ತನ್ನ ಕೊಕ್ಕಿನಿಂದ ಪರದೆಯನ್ನು ಮುಟ್ಟಿತು. ಆಗ ಫೋನ್ ವೆಲ್ಕಮ್ ಎಂದಿತು. ಅಯ್ಯೋ, ಭಯದಿಂದ ಹಿಂದೆ ಹಾರಿತು. ಆದರೆ ನಂತರ ಮತ್ತೆ ಹತ್ತಿರ ಬಂದಿತು. ಮೊಬೈಲ್ನಲ್ಲಿ ಒಂದು ಕೆಂಪು ಬಣ್ಣದ ಗುರುತು ಕಾಣಿಸಿತು. ಮಿಟ್ಟು ಅದನ್ನು ಮುಟ್ಟಿತು. ಹಠಾತ್ ಅನೇಕ ವಿಡಿಯೋಗಳು ತೆರೆದುಕೊಂಡವು. ಹಾಡುವ ಹಕ್ಕಿಗಳು, ಕುಣಿಯುವ ನಾಯಿಗಳು, ಕಾರ್ಟೂನ್ಗಳು ಮತ್ತು ಬಣ್ಣ ಬಣ್ಣದ ಚಿತ್ರಗಳು. ವಾ! ಅದು ಮೊದಲ ವಿಡಿಯೋ ನೋಡಿತು, ನಂತರ ಎರಡನೆಯದು, ನಂತರ ಮೂರನೆಯದು. ಸಮಯ ಹೇಗೆ ಹೋಯಿತು ಎಂಬುದೇ ಅದಕ್ಕೆ ಗೊತ್ತಾಗಲಿಲ್ಲ. ಆ ದಿನ ಮಿಟ್ಟು ಮನೆಗೆ ತಡವಾಗಿ ಹೋಯಿತು. ಎಲ್ಲಿ ಹೋಗಿದ್ದೆ? ಒಂದು ರಹಸ್ಯ ಇದೆ. ಏನು ರಹಸ್ಯ? ನಾಳೆ ಹೇಳ್ತೀನಿ. ಆ ರಾತ್ರಿ ಕೂಡ ಮಿಟ್ಟು ಮೊಬೈಲ್ ಬಗ್ಗೆ ಯೋಚಿಸುತ್ತಲೇ ಇತ್ತು. ಮುಂದಿನ ಬೆಳಗ್ಗೆ ಮಿಟ್ಟು ಆಡಲೇ ಇಲ್ಲ. ನೇರವಾಗಿ ಮೊಬೈಲ್ ಇದ್ದ ಜಾಗಕ್ಕೆ ಹಾರಿತು. ಇವತ್ತು ಹಾಡಿಲ್ಲವಲ್ಲ. ಅದಕ್ಕೆ ಏನಾಯ್ತು? ಆದರೆ ಮಿಟ್ಟು ಕೇಳಲೇ ಇಲ್ಲ. ಅದು ವಿಡಿಯೋ ನೋಡುತ್ತಲೇ ಇತ್ತು. ಒಂದು ದಿನ ಮಿಟ್ಟು ಡ್ಯಾನ್ಸ್ ವಿಡಿಯೋ ನೋಡಿತು. ಮುಂದಿನ ದಿನ ಅದೇ ಡ್ಯಾನ್ಸ್ ಮಾಡಲು ಶುರು ಮಾಡಿತು. ಏನು ಮಾಡ್ತೀಯಾ? ಇದು ಟ್ರೆಂಡಿಂಗ್ ಡ್ಯಾನ್ಸ್. ಮತ್ತೊಂದು ದಿನ ಅದು ಪನ್ನಿ ಧ್ವನಿಗಳನ್ನು ಅನುಕರಿಸತೊಡಗಿತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಪ್ರಾಣಿಗಳು ಆಶ್ಚರ್ಯಪಟ್ಟವು. ದಿನಗಳು ಕಳೆದವು. ಈಗ ಮಿಟ್ಟು ದಿನಕ್ಕೆ ಹಲವಾರು ಗಂಟೆಗಳು ಮೊಬೈಲ್ ನೋಡುತ್ತಿತ್ತು. ಇದು ಸರಿಯಲ್ಲ. ಅದು ನಮ್ಮ ಜೊತೆ ಆಟವಾಡುವುದೇ ಇಲ್ಲ. ನಾವು ಏನಾದರೂ ಮಾಡಬೇಕು. ಒಂದು ದಿನ ಕಾಡಿನಲ್ಲಿ ಹಾಡುವ ಸ್ಪರ್ಧೆ ಘೋಷಿಸಲಾಯಿತು. ಪ್ರತಿ ವರ್ಷ ನಡೆಯುವ ದೊಡ್ಡ ಕಾರ್ಯಕ್ರಮ. ಎಲ್ಲ ಹಕ್ಕಿಗಳು ಭಾಗವಹಿಸುತ್ತಿದ್ದವು. ಈ ಬಾರಿ ಮಿಟ್ಟು ಖಂಡಿತ ಗೆಲ್ಲುತ್ತದೆ. ಹೌದು, ಅದರ ಧ್ವನಿ ತುಂಬ ಚೆನ್ನಾಗಿದೆ. ಆದರೆ ಮಿಟ್ಟು ಸ್ಪರ್ಧೆಯ ಬಗ್ಗೆ ಗಮನವೇ ಕೊಡಲಿಲ್ಲ. ಅದು ಇನ್ನೂ ಮೊಬೈಲ್ ವಿಡಿಯೋಗಳಲ್ಲೇ ಮುಳುಗಿತ್ತು. ಸ್ಪರ್ಧೆಗೆ ಒಂದು ವಾರ ಬಾಕಿ ಇರುವಾಗ ಮಿಟ್ಟು ಹಾಡಲು ಪ್ರಯತ್ನಿಸಿತು. ಛೀ ಛೀ ಛೀ. ಧ್ವನಿ ಸ್ವಲ್ಪ ವಿಚಿತ್ರವಾಗಿತ್ತು. ಬಹುಶಃ ದಣಿದಿದ್ದೀನಿ. ಮತ್ತೆ ಮೊಬೈಲ್ ನೋಡಲು ಶುರು ಮಾಡಿತು. ಆ ರಾತ್ರಿ ಕಾಡಿನ ಹಿರಿಯ ಗುಬ್ಬಚ್ಚಿ ಅದನ್ನು ಬೇಟೆಯಾಯಿತು. ಮಿಟ್ಟು, ನೀನು ಮೊದಲಿನಂತೆ ಕಾಣುತ್ತಿಲ್ಲ. ಏನೂ ಆಗಿಲ್ಲ. ಜಾಗ್ರತೆ. ಯಾವುದಾದರೂ ವಿಷಯ ಅತಿಯಾದರೆ ಅದು ಸಮಸ್ಯೆಯಾಗುತ್ತದೆ. ನನಗೆ ಎಲ್ಲ ಗೊತ್ತು. ಆದರೆ ಮಿಟ್ಟುವಿಗೆ ಗೊತ್ತಿರಲಿಲ್ಲ. ಇದು ಕೇವಲ ಆರಂಭವಾಗಿತ್ತು. ಅದರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಒಂದು ದೊಡ್ಡ ಘಟನೆ ಇನ್ನು ಮುಂದೆ ಕಾಯುತ್ತಿತ್ತು.